ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಈ ದಿನಕ್ಕಾಗಿ ಕರ್ತನ ನಾಮ ಮಹಿಮೆ ಪಡಲಿ ಎಂದು ನಾನು ಕರ್ತನ ನಾಮ ಮಹಿಮೆ ಪಡಿಸ್ತಾ ಇದ್ದೀನಿ. ನೀವೆಲ್ಲರೂ ವಾಕ್ಯ ಕೇಳುವುದಕ್ಕೆ ಸಿದ್ಧತೆಯಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಆದರೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಿದಾನಲ್ವಾ? ಹಾಗಾದರೆ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು. ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸುತ್ತಾ ನಾವು ವಾಕ್ಯದ ಕಡೆಗೆ ಹೋಗೋಣ. ಹಾಲೆಲೂಯ. ಕಣ್ಗಳನ್ನು ಮುಚ್ಚಿ ನಮ್ಮ ಕಣ್ಣುಗಳು ಪರ್ವತದ ಕಡೆಯಲ್ಲಿ ಎತ್ತಲ್ಪಡಬೇಕು. ಕರ್ತನನ್ನು ನೋಡಿ ಸ್ತುತಿಸಿ ಕೊಂಡಾಡಿ ವಾಕ್ಯದ ಕಡೆಗೆ ಹೋಗುವಾಗ ಕರ್ತನ ನಾಮ ಮಹಿಮೆ ಪಡುತ್ತದೆ. ಕರ್ತನು ಸಂತೋಷಿಸುವನು. ಹಾಲೆಲೂಯ, ಹಾಲೆಲೂಯ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದಿ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಗಣನೆಯ ಮಾಡಿದ್ದು ನನ್ನ ಗಣನೆಗೆ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಹೌದು ಕರ್ತನೆ, ನಿನ್ನ ಕೃಪೆಯಿಂದ ನಾವು ನಿಂತಿದ್ದೇವೆ. ನಿನ್ನ ಕೃಪೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ನಿನ್ನ ಕೃಪೆಯಿಂದ ದೇವನೇ ಒಂದೊಂದು ನಿಮಿಷವೂ ನಮ್ಮನ್ನು ಪರಲೋಕ ಕಾಯ್ತಾ ಇದೆ ಏಸಪ್ಪ. ನೀನೇ ನಮಗೆ ಸಕಲವೂ ಆಗಿರುವುದರಿಂದ ನಾವು ಯಾವುದಕ್ಕೂ ಕೊರತೆ ಇಲ್ಲದೆ ನಾವು ಜೀವನ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ ದೇವನೇ. ಥ್ಯಾಂಕ್ ಯು ಏಸಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೇವೆಯನ್ನು ನೋಡುವವರು, ಈ ಸಜೀವವುಳ್ಳ ವಾಕ್ಯ ಕೇಳುವವರನ್ನು ಆಶೀರ್ವದಿಸಪ್ಪ. ಅವರವರ ಅವಸ್ಥೆಗಳು ಏನಿದೆಯೋ ಪರಲೋಕ ತಂದೆ ಗೊತ್ತಿದೆ ಏಸಪ್ಪ. ನೀನು ತಾನೇ ಬಿಡುಗಡೆ, ಸ್ವಸ್ಥತೆ, ಅವಶ್ಯಕತೆ, ಸಮಾಧಾನ, ಶಾಂತಿ, ಸಮಾಧಾನ ದೇವನೇ, ಪ್ರೀತಿ, ವಾತ್ಸಲ್ಯ ಅವರ ಕುಟುಂಬಗಳಲ್ಲಿ ಹೊಂದಿಕೊಳ್ಳಲು ಕೃಪೆ ಕೊಡಬೇಕಪ್ಪ. ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗ ಸ್ಥಳಗಳಲ್ಲಿ ಆಶೀರ್ವಾದ ಪಡೆದುಕೊಳ್ಳಬೇಕು ದೇವನೇ. ಎಲ್ಲ ಮಹಿಮೆ ನಿಮಗೊಬ್ಬನಿಗೆ ಸಲ್ಲಲಿ, ಜೀವವುಳ್ಳ ತಂದೆಯೇ, ಆಮೆನ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಕೀರ್ತನೆ 33. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಲ್ಲಿ ಭಕ್ತನು ಯಾವ ರೀತಿಯಲ್ಲಿ ದೇವರನ್ನು, ಅಂದರೆ ನಮ್ಮ ರಕ್ಷಕನನ್ನು ಯಾವ ರೀತಿಯಲ್ಲಿ ಕೀರ್ತಿಸುವುದು, ಸ್ತುತಿಸುವುದು ಎನ್ನುವುದೇ ಕರ್ತನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಈ ಸಜೀವವುಳ್ಳ ವಾಕ್ಯದ ಪ್ರಕಾರವಾಗಿ ನಾವು ಸ್ತುತಿಸಬೇಕು ಎನ್ನುವುದೇ. ಬನ್ನಿರಿ, ಓದಿಕೊಳ್ಳೋಣ. ಕೀರ್ತನೆ 33:1. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ನೋಡಿರಿ, ವಾಕ್ಯವನ್ನು ನೀವು ಬರ್ಕೊಂಡು ನೀವು ಎಷ್ಟು ನೀವು ಧ್ಯಾನ ಮಾಡಿ ಅದನ್ನು ನಂಬುತ್ತೀರೋ ಅಷ್ಟು ನಿಮಗೆ ನಿಮ್ಮ ಅವಸ್ಥೆಗಳಿಗೆ ದೇವರು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ನಿಮ್ಮ ಅವಶ್ಯಕತೆಗಳು, ನಿಮ್ಮ ಏನೇನು ವಿಷಯ ಇದೆಯೋ ಎಲ್ಲದಕ್ಕೂ ದೇವರು ಕಾಣುವವನಾಗಿದ್ದಾನೆ ಅಲ್ಲವಾ? ನಂಬಿಕೆನೇ ಮುಖ್ಯ. ಅರ್ಥ ಆಯ್ತಾ? ಹಾಗಾದರೆ ಕೀರ್ತನೆ 33:1 ಮಾತಾಡ್ತಾ ಇರೋದು, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಪಡಿರಿ, ಉಲ್ಲಾಸದಿಂದ ಆತನನ್ನು ಸ್ತುತಿಸಿ ಕೊಂಡಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಎಷ್ಟೇ ಮನಸ್ಸು ನೋಯಿದರೂ, ಎಷ್ಟೇ ಉಪದ್ರವಗಳು ಬಂದರೂ ಅದನ್ನು ಕಂಡುಕೊಳ್ಳದೆ ಕರ್ತನಲ್ಲಿ ಉಲ್ಲಾಸ ಪಡುತ್ತಾ ಆತನನ್ನು ಸ್ತುತಿಸುವುದೇ ದೇವರಿಗೆ ಇಷ್ಟವಾಗಿದೆ. ಹಾಗಾದರೆ ಕೀರ್ತನೆ 33:4 ಏನು ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣವೇ? ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆ ಆಗಿದೆ. ನೋಡಿ, ಕರ್ತನ ವಾಕ್ಯ ಸಜೀವವುಳ್ಳವಾದದ್ದು. ಇದನ್ನು ನಂಬಿಕೆಯಿಂದ ನೀವು ರಿಸೀವ್ ಮಾಡಿಕೊಂಡರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವುದೇ ಇದರ ಅರ್ಥ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇವಾಗ ತಂದೆ ತಾಯಿ ತನ್ನ ಮಕ್ಕಳನ್ನು ಈ ರೀತಿ ಮಾಡು, ಆ ರೀತಿ ಮಾಡು ಎಂದು ತನ್ನ ಮಕ್ಕಳು ತಂದೆ ತಾಯಿ ಮಾತುಗಳನ್ನು ಕೇಳಿ ನಂಬಿ ವಿನಯವಾಗಿ ನಡೀತಾರಲ್ವ? ಹಾಗಾದರೆ ಸೃಷ್ಟಿಕರ್ತನು ಮಾತನಾಡುವ ಸಜೀವವುಳ್ಳ ವಾಕ್ಯವನ್ನು ನಾವು ಯಾವ ರೀತಿಯಲ್ಲಿ ನಂಬಬೇಕು? ನಂಬಿಕೆಯಿಂದ ನಂಬಿಕೊಂಡು ನಾವು ಮುಂದೆ ಹೋಗಬೇಕು.
ಬನ್ನಿರಿ ಓದಿಕೊಳ್ಳೋಣ. ಜ್ಞಾನೋಕ್ತಿ 18:10. ಯೆಹೋವನ ನಾಮವು ಬಲಬುರುಜು, ಶಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ನೋಡಿ, ಸಜೀವವುಳ್ಳ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನಗೆ ಬಂಡೆಯು ಕೋಟೆಯು. ಅದರಲ್ಲಿ ಇದರಲ್ಲಿ ಕೀರ್ತನೆ ಭಾಗದಲ್ಲಿ 18 ಓದಿಕೊಳ್ಳಿ. ಕೀರ್ತನೆ ಭಾಗ 18 ಪೂರ್ತಿಯಾಗಿ ಓದ್ಕೊಳ್ಳಿ. ನಾನೇ ನಿಮಗೆ ಬಲವು ಕೊಡ್ತೀನಿ, ನಾನೇ ನಿಮಗೆ ಬಂಡೆಯು ಕೋಟೆಯು ಆಗಿದ್ದೇನೆ. ಅದಕ್ಕೆ ಈ ಜ್ಞಾನೋಕ್ತಿ 18:10 ಇದರಲ್ಲಿ ಹೇಳ್ತಾ ಇರೋದು, ಯೆಹೋವನ ನಾಮವು ಬಲವುಳ್ಳದು. ಆತನ ನಾಮವನ್ನು ನಾವು ಮಹಿಮೆ ಪಡಿಸ್ತಾ ಇದ್ದರೆ ಆತನ ಬಲ ನಮ್ಮ ಮೇಲೆ ಇಳಿತದೆ. ಇಷ್ಟಿಷ್ಟನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುವನು. ನೋಡಿ, ಬಂಡೆಯಲ್ಲಿಯೂ ಕೋಟೆಯಲ್ಲಿಯೂ ಓಡಿ ಹೋಗಿ ಅದರೊಳಗೆ ನಾವು ಭದ್ರವಾಗಿರ್ತೀವಿ ಅಂತ ವಾಕ್ಯ ಹೇಳ್ತಾ ಇದೆ. ಯಾವ ವಾಕ್ಯ? ಸಜೀವವುಳ್ಳ ವಾಕ್ಯ. ಅದೇ ರೀತಿ ಜ್ಞಾನೋಕ್ತಿ 2:5 ಓದಿಕೊಳ್ಳೋಣ. ಆಗ ನೀನು ಯೆಹೋವನ ಭಯವನ್ನು ಅರಿತು ದೇವಜ್ಞಾನವನ್ನು ಪಡೆದುಕೊಳ್ಳುವಿ. ಯಾವಾಗ? ನಿನ್ನ ಪೂರ್ತಿ ನಂಬಿಕೆಯಿಂದ, ಅದರಲ್ಲಿ ಯಾವುದೋ ಒಂದು ಚಿಕ್ಕ ಕರೆನೂ ಬರಬಾರ್ದು, ಅಂದರೆ ಸಂದೇಹ ಬರಬಾರ್ದು, ಡೌಟ್ ಬರಬಾರ್ದು. ನಂಬಿಕೆಯಿಂದ ಈ ವಾಕ್ಯಗಳನ್ನು ನೀನು ರಿಸೀವ್ ಮಾಡಿಕೊಳ್ತೀಯೋ ಅದೇ ದೇವಜ್ಞಾನವನ್ನು ದೇವರು ನಿನಗೆ ಕೊಡುವರು. ಯಾವ ರೀತಿಯಲ್ಲಿ ಕುಟುಂಬದಲ್ಲಿ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಆಫೀಸ್ನಲ್ಲಿ ನಡ್ಕೊಳ್ಬೇಕು, ಯಾವ ರೀತಿ ನೀನು ಮಾತನಾಡಬೇಕು, ಯಾವ ರೀತಿ ನೀನು ಚಿಂತಿಸಬೇಕು, ಎಲ್ಲ ಕುಟುಂಬ ನಡೆಸೋದು ಎಲ್ಲವನ್ನು ದೇವರು ದೇವಜ್ಞಾನವನ್ನು ಕೊಡ್ತಾರೆ. ಸೊಲೊಮೋನನಿಗೆ ಅದೇ ಕೊಟ್ಟಿದ್ದು. ಸೊಲೊಮೋನ್ ಕೇಳಿದ್ದು ಏನಂತ ಗೊತ್ತಾ? ನನಗೇನು ಬೇಡ ದೇವರೇ, ನನಗೆ ಈ ಪ್ರಜೆಗಳನ್ನು ನಡೆಸೋದಕ್ಕೆ ನನಗೆ ಜ್ಞಾನದ ಅಭಿಷೇಕವನ್ನು ಕೊಡು ಅಂತಲೇ ಕೇಳಿದ್ದು. ಹಾಗಾದರೆ ಈ ದಿನಗಳಲ್ಲಿ ನೀವು ಜ್ಞಾನವನ್ನು ಕೇಳ್ಕೊಳ್ಬೇಕು ದೇವರ ಮಕ್ಕಳೇ. ಹಾಗಾದರೆ ದೇವಜ್ಞಾನವನ್ನು ನಾವು ಪಡ್ಕೊಳ್ತೀವಿ ಅಂತ ಸಜೀವವುಳ್ಳ ವಾಕ್ಯ ಮಾತಾಡ್ತಾ ಇದೆ. ನಾವು ಮಾತಾಡ್ತಾ ಇಲ್ಲ, ಸಜೀವವುಳ್ಳ ದೇವರು ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದೇ ಕೀರ್ತನೆ 33:18 ಓದಿಕೊಳ್ಳೋಣ ದೇವರ ಮಕ್ಕಳೇ. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ನೋಡಿ, ಭಯಭಕ್ತಿಯಿಂದ ಆತನ ಕೃಪೆಯನ್ನು ಲಕ್ಷಿಸಿ, ಆ ಕೃಪೆಯನ್ನು ಸ್ತುತಿಸಿ, ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ಅಂತೇಳಿ ಆತನನ್ನು ಮಹಿಮೆ ಪಡಿಸುವಾಗ ದೇವರು ನಿರೀಕ್ಷಿಸಿ ಆತನನ್ನು ಗಮನಿಸುವವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೀರ್ತನೆ 33:21-22 ಏನು ಹೇಳ್ತಾ ಇದ್ದಾರೆ ದೇವರು ಅಂತ ಹೇಳಿದ್ರೆ, ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸಬೇಕು. ನಾವು ಎಲ್ಲದರಲ್ಲಿಯೂ ನಮ್ಮ ಆತ್ಮ ಸಂತೋಷದಿಂದ ಆತನನ್ನು ಸ್ತುತಿಸಿ ಕೊಂಡಾಡಬೇಕು, ವೇದನೆಯಿಂದ ಅಲ್ಲ. ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು. ಆತನ ಪರಿಶುದ್ಧ ನಾಮದಲ್ಲಿ ಭರವಸೆವಿಟ್ಟಿದ್ದೇನೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ಈ ರೀತಿಯಾಗಿ ದೇವರ ಹತ್ರ ನಾವು ಪ್ರಾರ್ಥಿಸಿ ಆತನನ್ನು ಕೊಂಡಾಡಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಆತನ ಕೃಪೆ ನಾವು ಹೊಂದಿಕೊಳ್ಳಬೇಕು, ಆತನ ಕೃಪೆ ನಮ್ಮಲ್ಲಿರಬೇಕು. ಆ ಕೃಪೆ ಏನು ಅಂತ ದೇವರ ಹತ್ರ ಕೇಳಿ, ಆ ಕೃಪೆ ಬೇಕು ಅಂತ ಕೇಳಿ ದೇವರ ಹತ್ರ. ಆ ಕೃಪೆ ನಮ್ಮಲ್ಲಿದ್ದರೆ ಯಾವ ಉಪದ್ರವ ಬಂದರೂ ನಾವು ಸೋತು ಹೋಗುವುದಿಲ್ಲ. ಧೈರ್ಯದಿಂದ ಯೆಹೋವನ ಬಲದೊಂದಿಗೆ ಆತನ ಬಂಡೆಯಲ್ಲಿಯೂ ಕೋಟೆಯಲ್ಲಿಯೂ ಅಡಗಿಕೊಂಡು ನಾವು ಸುರಕ್ಷಿತವಾಗಿರ್ತೀವಿ. ಅದಕ್ಕೆ ದೇವರ ಹತ್ರ ಜ್ಞಾನ ಕೇಳ್ಕೊಳ್ಬೇಕು, ಯಾವ ರೀತಿ ಇರಬೇಕು ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾರವೆಲ್ಲ ನಿಮ್ಮನ್ನು ಈ ವಾಕ್ಯ ನಡೆಸಲಿ ಎಂದು ಕರ್ತನ ನಾಮ ಮಹಿಮೆ ಪಡಿಸ್ತಾ ಇದ್ದೀನಿ, ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಕೊನೆಯದಾಗಿ ದೇವರು ಸಜೀವವುಳ್ಳ ವಾಕ್ಯ ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರಲ್ಲ, ಅದರ ನಾಮ ಮಹಿಮೆ ಪಡಿಸೋಣ. ಬನ್ನಿ ಎಲ್ಲರೂ ಗೊತ್ತಿರುವವರು ನನ್ನ ಜೊತೆಯಲ್ಲಿ ಜಾಯಿನ್ ಆಗ್ರಿ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿಗೆ ಕರೆತರುವವನೇ. ಕೈಗಳನ್ನು ತಟ್ಟಿ ಆಡ್ರಿ. ನನ್ನ ಕುರುಬನೇ, ನನ್ನೇಸುವೆ, ನನಗೆ ಏನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೆ ಏನು ಕೊರತೆ ಇಲ್ಲಪ್ಪ. ಕೈಗಳಲ್ಲಿ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ.
ನನ್ನ ಕುರುಬನೇ ನನ್ನೇಸುವೆ, ನನಗೆ ಏನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೆ ಏನು ಕೊರತೆ ಇಲ್ಲಪ್ಪ. ಹಲ್ಲೆಲೂಯ. ಕರ್ತನ ನಾಮ ಈ ರೀತಿ ಸಂತೋಷವಾಗಿ ಸ್ತುತಿಸಿ ಕೊಂಡಾಡಬೇಕು ದೇವರ ಮಕ್ಕಳೇ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಭಯಪಡಬೇಡ್ರಿ, ಸಜೀವವುಳ್ಳ ವಾಕ್ಯವನ್ನು ನಂಬ್ರಿ, ಧ್ಯಾನ ಮಾಡ್ರಿ, ಆತನ ನಾಮ ಮಹಿಮೆ ಪಡಿಸ್ರಿ. ಥ್ಯಾಂಕ್ ಯು.